ನನ್ನ ಹುಟ್ಟಿನಿಂದ ನನ್ನ ಬಾಲ್ಯದ ಜೀವನದಿಂದ ಒಂದು ಅನುಭವಗಳ ಸಾಗರ ನನ್ನ ಜೊತೆ ಇದೆ. ಫಸ್ಟ್ ಡೇನೆ ತುಂಬಾ ಜನ ಸಿನಿಮಾ ನೋಡಿದ್ರು. ಆಡಿಯನ್ಸ್ ಬಂದವರು ಏನ್ ಮಾಡ್ತಿದ್ರು ಅಂದ್ರೆ ಸುಮಾರು ಕೆಲವರು 5 ನಿಮಿಷ 10 ನಿಮಿಷ ಎಲ್ಲ ಮಾತಾಡಿದ್ದಿದೆ ಮೈಕ್ ಮುಂದೆ. ಸೊ ಎಲ್ಲಾ ಹಳ್ಳಿಗೂ ಕನೆಕ್ಟ್ ಆಗುವಂತದ್ದು ದಸ್ಕತ್. ಬೆಂಗಳೂರಿಗೂ ಕನೆಕ್ಟ್ ಆಗುತ್ತೆ, ಮಂಗಳೂರಿಗೂ ಕನೆಕ್ಟ್ ಆಗುತ್ತೆ, ಹಾಸನಕ್ಕೂ ಕನೆಕ್ಟ್ ಆಗಬಹುದು. ಅಂದ್ರೆ ಎಲ್ಲಾ ಕಡೆಗಳ ಒಂದು ಗ್ರಾಮೀಣ ಪ್ರದೇಶಗಳಿಗೆ ಕನೆಕ್ಟ್ ಆಗುವಂತ ಒಂದು ಕಥೆ ಇದೆ ದಸ್ಕತ್. ಟ್ರೈಲರ್ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ಎಲ್ರಿಗೂ ತೋರಿಸ್ಕೊಂಡ್ ಬಂದ್ವಿ, ಒಂದ್ಸಲ ನೋಡಿ ಹೇಗಿದೆ ಅಂತ ಹೇಳಿ. ಅಂದ್ರೆ ನಮಗೆ ಡೌಟ್ ಅಲ್ಲ, ಅವರ ರಿಯಾಕ್ಷನ್ ಏನು ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ನಾನು ಜಿ ಕನ್ನಡದ ಆಗಿರೋದ್ರಿಂದ ಅಲ್ಲಿ ನನಗೆ ತುಂಬಾ ಸಪೋರ್ಟ್ ಸಿಕ್ತು. ಆಕ್ಚುಲಿ ಜಿ ಕನ್ನಡದ ಒಂದು ಪ್ಲಾಟ್ಫಾರ್ಮೇ ನನಗೊಂದು ದೊಡ್ಡ ಸಪೋರ್ಟ್. ಇಲ್ಲಾಂದ್ರೆ ನಾನು ಇವತ್ತು ದಸ್ಕತ್ ಮಾಡಕ್ ಸಾಧ್ಯನೇ ಇರುತ್ತೆ. ಸೊ ಫೆಸ್ಟಿವಲ್ ಅಲ್ಲೂ ಕೂಡ ಒಂದಷ್ಟು ಜನ ರಿವ್ಯೂ ಅದೇ ಹೇಳಿದೆ, ಈ ಸಿನಿಮಾದಲ್ಲಿ ತಪ್ಪು ಹುಡಬೇಕು ಅಂತ ನಾನು ಬಂದು ಕೂತೆ, ಬಟ್ ನನಗೆ ಎಲ್ಲೂ ತಪ್ಪು ಕಾಣ್ತಾ ಇಲ್ಲ, ಚೆನ್ನಾಗಿರೋದೇ ಕಾಣ್ತಾ ಇದೆ. ಹಾಗಾಗಿ ಈ ಸಿನಿಮಾ ಗೆಲ್ಲಬೇಕು ಅಂತ. ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ರಿಯಾಲಿಟಿ ಶೋಗಳಲ್ಲಿ ಹಾಗೂ ಒಂದಷ್ಟು ವಿಶೇಷವಾದಂತಹ ಎಪಿಸೋಡ್ಗಳನ್ನು ನೋಡಿದಾಗ ಕಾಮಿಡಿಗಳಿಗೆ ಒಂದು ಶ್ರೇಷ್ಠ ಮಟ್ಟದ ಒಂದು ಪಂಚನ್ನು ಕೊಡುವಂತಹ ಕಲಾವಿದರನ್ನು ಬಹಳಷ್ಟು ಜನ ನೋಡಿರ್ತೀವಿ. ಯಾವಾಗ ಅದು ಕೆಲವು ಕಲಾವಿದರಿಗೆ ಅದು ರಕ್ತಗತವಾಗಿ ಬಂದಿದೆ ಅನ್ನೋ ಥರ ಅವ್ರು ಆ್ಯಕ್ಟ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ನಮ್ಮ ಕಣ್ಣಿಗೆ ಕಂಡಂತಹ ಒಂದು ಶ್ರೇಷ್ಠ ಪ್ರತಿಭೆ ಅನೀಶ್ ಪೂಜಾರಿ ವೇಣೂರವರು. ಈಗ ಅವರು ನಿರ್ದೇಶಕರು ಕೂಡ. MA ಮಾಡಿ, ಕನ್ನಡದಲ್ಲಿ MA ಮಾಡಿ, ಗುರುಗಳಾಗಿ ಟೀಚ್ ಮಾಡಿ, ನಂತರ ಆ್ಯಕ್ಟ್ರಾಗಿ ಒಂದಷ್ಟು ಎಲ್ಲವನ್ನು ಫೇಸ್ ಮಾಡಿ, ಹೇಗಿದೆ ಸ್ಥಿತಿಗತಿ? ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದೊಂದು ಅನುಭವ ಅಂತ ಹೇಳ್ಬೋದು. ಅಂದರೆ ನಾನು ಲೈಫಲ್ಲಿ ತುಂಬ ವಿಷಯಗಳನ್ನು ಕಂಡುಕೊಂಡಿದ್ದೇನೆ. ಅದು ನಾವು ಫಸ್ಟ್ ನನ್ನ ಹುಟ್ಟಿನಿಂದ ನನ್ನ ಬಾಲ್ಯದ ಜೀವನದಿಂದ ಹೈಸ್ಕೂಲ್ ಇರ್ಬೋದು, ಎಲ್ಲ ಕಾಲೇಜ್ ಜೀವನದೆಲ್ಲ ಒಂದು ಅನುಭವಗಳ ಸಾಗರ ನನ್ನ ಜೊತೆ ಇದೆ. ಎಲ್ಲವೂ ಕೂಡ ಖುಷಿ ಕೊಟ್ಟಿದೆ, ನೋವು ಕೊಟ್ಟಿದೆ. ಇವತ್ತಿಗೆ ಅದು ಅನುಭವವಾಗಿ ಹಿಂದೆ ನೋಡಿದಾಗ ಆ ಒಂದು ಅನುಭವ ಇದೆಯಲ್ಲ ಅನ್ನೋ ಫೀಲ್ ಇದೆ. ಸೊ ದೊಡ್ಡ ಮಟ್ಟದ ಖುಷಿ ಇದೆ ಲೈಫ್ ಜರ್ನಿಯಲ್ಲಿ. ಜೊತೆಗೆ ಈ ಕಡೆ MA, ಈ ಕಡೆ ಕನ್ನಡ, ಈ ಕಡೆ ಮೇಷ್ಟ್ರು, ಈ ಕಡೆ ಸ್ಟೂಡೆಂಟ್ಸ್ಗಳಿಗೆ ಪಾಠ ಮಾಡೋದು, ಇದರ ಮಧ್ಯೆ ಕಲಾವಿದರ ಬದುಕು, ಜೊತೆ ಒಂದಷ್ಟು ಕಡೆ ರೈಟಿಂಗ್ ಮಾಡ್ತೀರಿ, ಒಂದಷ್ಟು ಕಡೆ ಎಲ್ಲವನ್ನು ಫೇಸ್ ಮಾಡ್ತೀರಿ, ಫೈನಲಿ ಕಾಮಿಡಿಗೆ ಒಂದು ದೊಡ್ಡ ಬ್ರ್ಯಾಂಡ್ ಆಗ್ತೀರಿ. ಈಗ ದಸ್ಕತ್ ಮೂಲಕ ಆಲ್ರೆಡಿ ತುಳುವಲ್ಲಿ ಮೆಗಾ ಹಿಟ್ ಆಗಿದೆ, ಕನ್ನಡಕ್ಕೆ 9ಕ್ಕೆ ರಿಲೀಸ್ ಆಗ್ತಿದೆ ಸಿನಿಮಾ. ಒಂದು ಓವರ್ಕಮ್ ರಿಲೀಸ್, ಒಂದು ರೀಕ್ಯಾಪ್ ಮಾಡೋದಾದ್ರೆ ಅನೀಶು. ಇದು ನಮಗೆ ಕನಸು ಮನಸ್ಸಲ್ಲೂ ಎನಿಸಿರಲಿಲ್ಲ ಹೀಗೆ ಹೋಗುತ್ತೆ ನಮ್ಮ ಒಂದು ಜರ್ನಿಯ ಒಂದು ದೊಡ್ಡ ಮಟ್ಟದ ಸಕ್ಸಸ್ ಅಂತ. ಅಂದರೆ ದಸ್ಕತ್ ಎನ್ನುವಂಥ ಒಂದು ಹೆಸರೇನಿದೆ ತುಳು ಸಿನಿಮಾವಾಗಿತ್ತು. ಸೊ ಈಗ ಅದು ಕನ್ನಡಕ್ಕೆ ತರ್ಜುಮೆಯಾಗಿ ಅಂದರೆ ಡಬ್ಬಿಂಗ್ ಆಗಿ, ಅಂದರೆ ಮೊನ್ನೆ ಕೂಡ ನಾವು ನೋಡಿದ್ವಿ ಟೆಕ್ನಿಷಿಯನ್ಸ್ ಎಲ್ಲ ನೋಡುವಾಗ, ತುಳುವಿಂದ ಡಬ್ಬಿಂಗ್ ಮಾಡಿರೋಂತ ಅನ್ಸಲ್ಲ. ಸೊ ನಾನು ನೋಡೋದಾದರೆ ಅಲ್ಲಿ ನಾವು ಡಿಸೆಂಬರ್ 13ಕ್ಕೆ ರಿಲೀಸ್ ಮಾಡಿದ್ವಿ ಸರ್ ಸಿನಿಮಾನ. ಫಸ್ಟ್ ಡೇ ನಮಗೆ ತುಂಬ ಭಯ ಇತ್ತು, ಅಂದರೆ ಹೇಗೆ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ತಾರೆ ಇಲ್ವಾ ಅಂತ. ಬಿಕಾಸ್ ಅಲ್ಲಿ ಕಾಮಿಡಿ ಜಾನರ್ ಸಿನಿಮಾಗಳು ತುಂಬ ಬಂದಿದ್ದಾವೆ, ಅಂದರೆ ಅಲ್ಲಿ ತುಂಬ ಇಷ್ಟಪಡ್ತಾರೆ ಕೂಡ, ತುಂಬ ಚೆನ್ನಾಗಿರುತ್ತೆ ಕೂಡ ಸಿನಿಮಾಗಳು. ಸೊ ನಮ್ಮ ಜಾನರ್ ಸ್ವಲ್ಪ ಅದನ್ನು ಹೊರತುಪಡಿಸಿದೆ. ಅಂದರೆ ಒಂದು ರಾ ಜಾನರ್ ತಂದಿದ್ದೀವಿ ನಾವು, ವಿಲೇಜ್ ಡ್ರಾಮಾ ಥರ, ಒಂದು ಇದ್ದದನ್ನು ಇದ್ದ ಹಾಗೆ ತೋರಿಸುವಂಥ ಕಂಟೆಂಟ್. ಅಲ್ಲಿನ ಬದುಕೇನಿದೆ, ಸಂಘರ್ಷ ಏನಿದೆ, ಅಲ್ಲಿನ ಲೈಫ್ ಸ್ಟೈಲ್ ಏನಿದೆ ಅದನ್ನು ತೋರಿಸುವಂಥ ಯೋಚನೆ ಇತ್ತು. ಸೊ ಆ ಸಿನಿಮಾದ ಒಳಗಡೆ ಒಂದು ನೈಜತೆ ತೋರಿಸುವಂಥ ಯೋಚನೆ ಇತ್ತು. ಸೊ ಅದೆಲ್ಲವನ್ನು ಮಾಡಿದ್ವಿ. ಡಿಸೆಂಬರ್ 13ಕ್ಕೆ ರಿಲೀಸ್ ಆಯಿತು. ಫಸ್ಟ್ ಡೇನೇ ತುಂಬ ಜನ ಸಿನಿಮಾ ನೋಡಿದರು. ನೋಡಿ ಹೊರಗಡೆ ಬರುವಾಗ ನಮಗೆ ಅನಿಸಿತ್ತು ಗೆದ್ವಿ ಅಂತ. ಬಿಕಾಸ್ ಅವರು ಬಂದು ಹೊರಗಡೆ ಬಂದಾಗ ಕೆಲವರು ಏನಂತಾರೆ, ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಚೆನ್ನಾಗಿದೆ ಅಂತ ಹೋಗ್ಬೋದು. ಬಟ್ ಇವರು ಆಡಿಯನ್ಸ್ ಬಂದವರು ಏನು ಮಾಡ್ತಿದ್ರು ಅಂದರೆ ಸುಮಾರು ಕೆಲವರು 5 ನಿಮಿಷ 10 ನಿಮಿಷ ಎಲ್ಲ ಮಾತಾಡಿದ್ದಿದೆ ಮೈಕ್ ಮುಂದೆ. ಅಂದರೆ ಕಂಟೆಂಟನ್ನು ಅವರೇ ಎಕ್ಸ್ಪ್ಲೇನ್ ಮಾಡೋದು, ನನ್ನ ಲೈಫಲ್ಲಿ ಹಿಂಗಾಗಿತ್ತು, ನಾನು ಕೂಡ ಹಳ್ಳಿಯ ಜೀವನ ಮಾಡಿದ್ದೆ. ಅಂದರೆ ಇನ್ನೊಂದು ಕನೆಕ್ಟೆಡ್ ಆಗಿ ಹೇಳೋದು ಅಂತಂದರೆ ಫಾರಿನ್ ಶೋಸ್, ಅಂದರೆ ಅಲ್ಲಿ ಆಯಿತು, ಎಲ್ಲ ಸೂಪರ್ ಸಕ್ಸಸ್ ಆಯಿತು. ಸುಮಾರು ಒಂದು 75 ದಿವಸಗಳು ನಮಗೆ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಅದಾದಮೇಲೆ ನಮ್ಗೆ ಅನಿಸಿದ್ದು ಏನಂತಂದರೆ ಇದೇ ರಿವ್ಯೂನ ತೊಗೊಂಡು ಫಾರಿನಲ್ಲಿ ರಿಲೀಸ್ ಮಾಡೋಣ ಅಂತ. ಫಾರಿನಲ್ಲಿ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ತಾರೆ. ಯಾಕಂತಂದರೆ ಅವರು ಊರಲ್ಲಿರೋದಿಲ್ಲ, ಫಾರಿನಲ್ಲಿರ್ತಾರೆ. ಊರಿನ ಎಲ್ಲ ಸೀನ್ಗಳು, ಊರಿನ ಎಲ್ಲ ಜನರು ಎಲ್ಲರೂ ನೋಡಿದಾಗ ಅವರಿಗೆ ಖಂಡಿತವಾಗಲೂ ಕಣ್ಣಲ್ಲಿ ನೀರು ಬರುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಾಗೆಲ್ಲ, ಬಟ್ ಅಲ್ಲಿ ನೋಡಿ ಆದಮೇಲೆ ನಮ್ಗೆ ಅನಿಸಿದ್ದು ಹೀಗೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು ಜನ ಅಂತ. ಅಲ್ಲಿ ತೋರಿಸಿದ್ವಿ, ದುಬೈಯಲ್ಲಾಯಿತು, ಮಸ್ಕತ್ತಲ್ಲಾಯಿತು, ಬ್ಯಾರಿನ್, ಉಗಾಂಡ, ಅದೊಂದು ಸಣ್ಣ ದೇಶ, ಅಲ್ಲಿ ಕೂಡ ಮಾಡಿದ್ವಿ. ಅಲ್ಲಿ ಕೂಡ ಅಲ್ಲಿನ ನಮ್ಮ ಭಾಷೆಗರಿದ್ದಾರೆ. ಸೊ ನೈಜೀರಿಯಾ, ಕೀನ್ಯಾ, ಆಮೇಲೆ ತುಂಬ ದೇಶಗಳು, ಎಲ್ಲ ದೇಶಗಳಲ್ಲಿ ಬಂದ ರಿವ್ಯೂ ಏನಂತಂದರೆ ನನಗೆ ಮತ್ತೆ ಊರಿಗೆ ಬರಬೇಕು ಅಂತ ಅನಿಸ್ತಾ ಇದೆ. ಅಂದರೆ ಅವ್ರಿಗೆ ಏನು ಅನಿಸಿತ್ತು ಅಂದರೆ ಸಿನಿಮಾ ನೋಡುವಾಗ ಅವರ ಬಾಲ್ಯದ ಜೀವನ ನೆನಪಾಗಿತ್ತು. ಅಂದರೆ ಒಂದಷ್ಟು ಅಲ್ಲಿ ನಾವು ರಿಯಲ್ ಈವೆಂಟ್ಗಳನ್ನು ತಂದಿದ್ದೀವಿ. ಅಂದರೆ ಗ್ರಾಮ ಪಂಚಾಯತ್ ಮಟ್ಟದ ರಿಯಲ್ ಈವೆಂಟ್ಗಳು, ಹಬ್ಬಗಳಿರ್ಬೋದು. ನಮ್ಮ ಶಿವರಾತ್ರಿ ಅಂದರೆ ನಮ್ಮ ಕಡೆ ಜಾಸ್ತಿ ಜಾಗರಣೆ ಎಲ್ಲ ಮಾಡ್ತಾರೆ. ಆಗ ಇನ್ನೊಂದು ಕಂಟೆಂಟ್ ನಡೀತಾ ಇರ್ತದೆ. ಅದೆಲ್ಲವನ್ನು ಎಲ್ಲರೂ ಮಾಡಿರ್ತಾರೆ ಆಲ್ಮೋಸ್ಟ್. ಅದು ಮತ್ತು ಹಬ್ಬಗಳು ಮತ್ತು ಅಲ್ಲಿನ ಜನರ ಬದುಕು ಎಲ್ಲವೂ ಕೂಡ ಫಾರಿನಲ್ಲಿದ್ದಂಥ
ಜನ ಏನಿದ್ದಾರೆ ನಮ್ಮ ಕರಾವಳಿಗರು ಅವರಿಗೆ ತುಂಬ ಕನೆಕ್ಟ್ ಆಯಿತು. ಅವರು ಹೊರಗಡೆ ಬಂದು ಅದೇ ಹೇಳಿದರು, ಇಂಥ ಸಿನಿಮಾ ಮಾಡಬೇಕು, ನಮ್ಗೆ ಇಂಥ ಸಿನಿಮಾ ನೋಡಬೇಕು, ನೆಕ್ಸ್ಟ್ ಕೂಡ ಮಾಡಿ, ನೆಕ್ಸ್ಟ್ ಪಾರ್ಟ್ 2 ಯಾವಾಗ ಬರುತ್ತೆ, ಹಾಗೆಲ್ಲ ಕ್ವಶನ್ಸ್. ಸೊ ನಮಗೆ ಅನಿಸ್ತು ಈ ಒಂದು ಮಟ್ಟದ ಸಕ್ಸಸ್ ಅಲ್ಲಿಗೆ ನಿಲ್ಲೋದು ಬೇಡ, ಇನ್ನೊಂದು ಕಡೆ ರೀಚ್ ಆಗಬೇಕು. ಅದು ಎಲ್ಲ ಭಾಷೆಗಳಿಗೂ ಕೂಡ ಕನೆಕ್ಟ್ ಆದಾಗ ಖಂಡಿತವಾಗ್ಲೂ ನಾವು ದಸ್ಕತ್ ಎನ್ನುವಂಥ ಒಂದು ಕಂಟೆಂಟ್, ಅಂದರೆ ಬರೀ ನೆಲದ ಕತೆ ಒಂದೇ ಕಡೆ ಇರೋದಲ್ಲ, ಎಲ್ಲ ಕಡೆಗಳಿಗೂ ಕೂಡ ಒಂದೊಂದು ಕತೆ ಇರುತ್ತೆ. ಸೊ ಬೆಂಗಳೂರು ಅಂತ ಬಂದಾಗ ಇದು ಕೂಡ ಒಂದು ಹಳ್ಳಿಯಾಗಿತ್ತು. ಒಂದು ವೇಳೆ ಆ ಹಳ್ಳಿಯನ್ನು ನಾವು ಅವಲೋಕನ ಮಾಡೋದಾದರೆ ಹೇಗಿತ್ತು ಇಲ್ಲಿನ ಕೆರೆಗಳು, ಹೇಗಿತ್ತು ಇಲ್ಲಿನ ಜನರ ಬದುಕು. ಈಗ ಸಿಟಿ ಆಗಿದೆ, ಟ್ರಾಫಿಕ್ ಇದೆ, ಬಟ್ ಅಲ್ಲಿ ಇದ್ದವ್ರು ಇದ್ದಾರೆ, ಆ ಏಜ್ ಆದವರು ಇದ್ದಾರೆ. ಆಲ್ಮೋಸ್ಟ್ ಒಂದು 90 ಇಯರ್ಸ್ನ ಒಬ್ಬ ತಾತನಿಗೆ ಇಲ್ಲಿನ ಪರಿಸ್ಥಿತಿ ಕೇಳಿದರೆ ಈ ದಸ್ಕತನ್ನು ನೋಡಿದರೆ ಪಕ್ಕ ಅವರು ಅಂತಾರೆ, ನನ್ನ ಅಂದರೆ ಬಾಲ್ಯದ ದಿನಗಳಲ್ಲಿ ಬೆಂಗಳೂರು ಕೂಡ ಇದೇ ರೀತಿ ಇತ್ತು ಅನ್ನೋ ಥರ ಇದೆ ಅಂತ ನನ್ನ ಭಾವನೆ. ಸೊ ಎಲ್ಲ ಹಳ್ಳಿಗೂ ಕನೆಕ್ಟ್ ಆಗುವಂಥದ್ದು ದಸ್ಕತ್. ಬೆಂಗಳೂರಿಗೂ ಕನೆಕ್ಟ್ ಆಗುತ್ತೆ, ಮಂಗಳೂರಿಗೂ ಕನೆಕ್ಟ್ ಆಗುತ್ತೆ, ಹಾಸನಕ್ಕೂ ಕನೆಕ್ಟ್ ಆಗಬಹುದು, ಇಲ್ಲಿ ನಮ್ಮ ಬಿಜಾಪುರಕ್ಕೂ ಕನೆಕ್ಟ್ ಆಗ್ಬೋದೇನೋ. ಅಂದರೆ ಎಲ್ಲ ಕಡೆಗಳ ಒಂದು ಗ್ರಾಮೀಣ ಪ್ರದೇಶಗಳಿಗೆ ಕನೆಕ್ಟ್ ಆಗುವಂಥ ಒಂದು ಕಥೆ ಇದೆ ದಸ್ಕತ್. ಹಾಗಾಗಿ ನನಗೊಂದು ಹೋಪ್ ಇದೆ, ಅಲ್ಲಿ ಗೆದ್ದಿದ್ದೀವಿ, ಇಲ್ಲಿಯೂ ಗೆಲ್ತೀವಿ ಅಂತ. ನನ್ನೂರು ಬಿಜಾಪುರ, ನೀವು ಬಿಜಾಪುರ ಅಂತ ಹೆಂಗಂದ್ರೆ ಅದು ಮಜಾ ಬಂತ. ನೈಸ್. ಅಂದರೆ ಆನೆಸ್ಟಿಯಾಗಿ ಜೊತೆಗೆ ದಸ್ಕತ್ ಸಿನಿಮಾದ ಕಂಟೆಂಟ್ನ ದೊಡ್ಡ ಮನೆಯ ದೊಡ್ಡ ಮಗ ಶಿವಣ್ಣ ನೋಡ್ತಾರೆ, ದೊಡ್ಡ ಮನೆಯ ಮತ್ತೊಂದು ಕುಡಿ ಶ್ರೀಮುರಳಿ ಅದಕ್ಕೆ ಸಪೋರ್ಟ್ ಮಾಡ್ತಾರೆ, ಈ ಕಡೆ ರಾಜ್ ಬಿ ಶೆಟ್ಟರ್ ಇರ್ತಾರೆ, ಗರುಡಾರಾಮ್ ಇದ್ದಾರೆ. ಅಂದರೆ ಅವರೆಲ್ಲರನ್ನೂ ಮೆಚ್ಚಿಸುವಂತಹ ವಿಷಯ ಅಲ್ಲ, ಅವರೆಲ್ಲರಿಗೂ ಇಷ್ಟವಾಗುವಂತಹ ವಿಷಯವನ್ನು ನೀವು ಮಾಡಿರೋಂಥ ಆ ಒಂದು ಫ್ಲೋನ ಹೇಗೆ ಕ್ಯಾರಿ ಮಾಡಿದ್ರಿ ಅಲ್ಲಿಂದ ಅವ್ರಿಗೆ ತೋರಿಸ್ಕೊಂಡು ಬಂದ ನಂತರ ದಸ್ಕತ್ನ ವಿಷಯಗಳನ್ನೆಲ್ಲ? ನಮಗೆ ಒಂದು ಕಾನ್ಫಿಡೆನ್ಸ್ ಎಲ್ಲಿ ಬಂತು ಅಂದರೆ ಸರ್, ನಾವು ಸಿನಿಮಾವನ್ನು ತುಂಬ ದೊಡ್ಡ ನಂಬರಲ್ಲಿ ಮಾಡಲಿಲ್ಲ. ಅಂದರೆ 2 ಗಂಟೆ ಇರೋದು ಸಿನಿಮಾ, 1 ಗಂಟೆ 57 ನಿಮಿಷ. ಸೊ 1 ಗಂಟೆ 57 ನಿಮಿಷದಲ್ಲಿ ಜನರನ್ನು ಕೂರಿಸ್ಬೇಕಲ್ಲ, ಹೇಗೆ ಕೂರಿಸೋದು ಅಂತ ಫಸ್ಟ್ ಥಿಂಕ್ ಮಾಡಿದ್ವಿ ನಾವು. ಸಿನಿಮಾ ಎಲ್ಲ ಶೂಟ್ ಆಯಿತು, ಎಡಿಟಿಂಗ್ ಎಲ್ಲ ಆಯಿತು, ಒಂದು ಸಲ ಸಿನಿಮಾ ನೋಡಿದ್ವಿ ಎಲ್ಲ ವರ್ಕ್ ಆದಮೇಲೆ. ಆವಾಗ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ಲ, ಚೆನ್ನಾಗಿದೆ ಇಲ್ವೋ ಅಂತ ನಮಗೊಂದು ಬರುತ್ತೆ, ನಮ್ಮ ಒಳಗಿರುತ್ತೆ. ಚೆನ್ನಾಗಿಲ್ಲದೆ ಇದ್ರೂ ಗೊತ್ತಿರುತ್ತೆ, ಇದ್ರೂ ಗೊತ್ತಿರುತ್ತೆ. ಹಾಗಾಗಿ ನಮ್ಗೆ ಅನಿಸಿದ್ದು ಆವತ್ತು ಇದು ಪಕ್ಕ ಜನರಿಗೆ ಇಷ್ಟ ಆಗುತ್ತೆ ಅಂತ. ಅಂದರೆ ಟೋಟಲ್ ಟೀಮ್ ಹೀಗೆ ಇದ್ದರೆ ಪಕ್ಕ ಇಷ್ಟ ಆಗುತ್ತೆ, ನಾವು ಹೋಗೋಣ, ಒಂದು ಪ್ಲ್ಯಾನ್ ಮಾಡೋಣ. ಹೇಗೆಂದರೆ ನೀವು ನೋಡಿದ್ದೀರಿ ಈಗ ಸೋಷಿಯಲ್ ಮೀಡಿಯಾ ಅಂತೂ ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ, ತುಂಬ ಇನ್ಫ್ಲುಯೆನ್ಸರ್ಸ್ಗಳಿದ್ದಾರೆ, ಅಂದರೆ ಅದರಲ್ಲೂ ಕಲಾವಿದರಿದ್ದಾರೆ, ಜನರಿಗೂ ಇಷ್ಟ ಆಗ್ತಾರೆ ಅವರು ಆ್ಯಕ್ಚುಲಿ. ಅದೆಲ್ಲವೂ ಇರುವಾಗ ಯಾವುದೋ ಒಂದು ಡಿಫ್ರೆಂಟಾಗಿ ಪ್ರಮೋಷನ್ ಮಾಡಲೇಬೇಕಲ್ಲ. ಸೊ ಆಗ ಯೋಚನೆ ಮಾಡಿದ್ದು ಏನು ಮಾಡೋದು ಅಂತಂದಾಗ ಟ್ರೈಲರ್ ನೋಡಿ ನೀವು ಯೋಚನೆ ಮಾಡ್ಬೋದು, ಅಂದರೆ ಗೊತ್ತಿರ್ಬೋದು ಹೇಗೆ ಟ್ರೈಲರ್ ಬರುತ್ತೆ ಅಂದರೆ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ 10 ದಿವಸ 5 ದಿವಸ ಮುಂಚೆ ಬಿಡಬೇಕು. ಅದಕ್ಕಿಂತ ಮುಂಚೆ ಬಿಟ್ಟರೆ ರಿವೀಲ್ ಮಾಡಬಾರ್ದು ಅನ್ನುವಂಥ ಒಂದು ನಮ್ಮದೊಂದು ಯೋಚನೆ ಇರುತ್ತೆ. ಯಾರು ಗೊತ್ತಾಗಿರ್ಬೋದು, ಕಂಟೆಂಟ್ ಯಾರಿಗೂ ಲೀಕ್ ಆಗಬಾರ್ದು, ಹಾಗೆ ಹೀಗೆ ಅಂತ. ನಾವೇನು ಮಾಡಿದ್ವಿ ಹೇಳಿ, ನಾವು ಸಿನಿಮಾ ರಿಲೀಸ್ ಆಗೋದಕ್ಕೆ ಮುಂಚೆ, ಟ್ರೈಲರ್ ರಿಲೀಸ್ ಆಗೋದಕ್ಕಿಂತ ಮುಂಚೆನೇ ಎಲ್ರಿಗೂ ತೋರಿಸ್ಕೊಂಡ್ಬಂದ್ವಿ, ಒಂದು ಸಲ ನೋಡಿ ಹೇಗಿದೆ ಅಂತ ಹೇಳಿ ಅಂತ. ಅಂದರೆ ನಮಗೆ ಡೌಟ್ ಅಲ್ಲ, ಅವರ ರಿಯಾಕ್ಷನ್ ಏನು ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ತೋರಿಸಿದ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಸ್ಪಾರ್ಕ್ ಇತ್ತು ಸರ್. ಅಂದರೆ ನಮಗೆ ಗೊತ್ತಿರಲಿಲ್ಲ ನಾವು ಹೀಗೆ ಮಾಡಿದ್ದೀವಿ ಅಂತ ನಾವೇ ಕ್ವಶನ್ ಮಾಡ್ಕೊಳ್ಳೋದು ಆ್ಯಕ್ಚುಲಿ. ಅಂದರೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು, ಟೆಕ್ನಿಷಿಯನ್ಸ್ ಎಲ್ಲ ಸೇರಿಕೊಂಡು, ಅಲ್ಲ ನಾವು ಮಾಡಿದ್ದೀವ ಹೀಗೆ ಅಂತ. ಅಂದರೆ ಗೊತ್ತಿರಲ್ಲ ನಮ್ಮ ಎಬಿಲಿಟಿ ಏನು, ನಾವು ಮಾಡಿರೋದು ಎಷ್ಟು ಕ್ವಾಲಿಟಿ ಇದೆ ಅಂತ ನೋಡೋ ಗೊತ್ತಿರುತ್ತೆ. ಬಟ್ ಅದರ ಒಳಗಿರುವಂಥ ಒಂದು ದೊಡ್ಡ ಮಟ್ಟದ ಏನು ಹೇಳ್ತಾರೆ ಎಸೆನ್ಸ್, ಸ್ಪಾರ್ಕ್ ಅವ್ರಿಗೆ ಗೊತ್ತಾಗಿದೆ, ಅದು ನೋಡಿದವರಿಗೆ. ಸೊ ನೀವು ಹೇಳಿದಾಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಹೋಗಿ ನಾವು ಅಂದರೆ ಸೆಟ್ಟಿಗೆ ಹೋಗಿದ್ವಿ ನಾನು ಜಿ ಕನ್ನಡದ ಆಗಿರೋದ್ರಿಂದ ಅಲ್ಲಿ ನನಗೆ ತುಂಬ ಸಪೋರ್ಟ್ ಸಿಕ್ತು ಆ್ಯಕ್ಚುಲಿ. ಅಂದರೆ ಜಿ ಕನ್ನಡದ ಒಂದು ಪ್ಲ್ಯಾಟ್ಫಾರ್ಮೇ ನನಗೊಂದು ದೊಡ್ಡ ಸಪೋರ್ಟ್. ಇಲ್ಲಾಂದರೆ ನಾನು ಇವತ್ತು ದಸ್ಕತ್ ಮಾಡೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಅಲ್ಲಿನ ದೊಡ್ಡ ವೇದಿಕೆ, ಕಾಮಿಡಿ ಕಿಲಾಡಿ ಎನ್ನುವಂಥ ಒಂದು ಮಹಾನ್ ವೇದಿಕೆ ನಂಗೆ ತುಂಬ ಕಲಿಸ್ಕೊಟ್ಟಿದೆ. ಶರಣಯ್ಯ ಸರ್ ಇರ್ಬೋದು, ಸತೀಶ್ ಸರ್ ಇರ್ಬೋದು, ಅವರ ಸಪೋರ್ಟ್ ನನಗೆ ಸಿಕ್ತು. ಶರಣಯ್ಯ ಸರ್ದು ಇಮಿಡಿಯೇಟಾಗಿ ಶಿವರಾಜ್ ಕುಮಾರ್ ಸರ್ ಹತ್ರ ಮಾತಾಡ್ಸೋಕ್ಕೆ ಅವಕಾಶ ಕೊಟ್ಟರು, ತೋರಿಸಿದ್ವಿ, ಸರ್ ಒಂದು ಸಲ ಟ್ರೈಲರ್ ನೋಡಿ ಅಂತ. ನಾವೆಲ್ಲೂ ಕೂಡ ಬೈಟ್ಸ್ ಕೊಡಿ ಅಂತ ಅವ್ರ ಹತ್ರ ಕೇಳಿದ್ದಲ್ಲ, ಯಾರೂ ಕೂಡ ಸ್ಟಾರ್ಸ್ಗಳು ಅವರಾಗೆ ಬಂದು ಬೈಟ್ಸ್ ಕೊಡೋಣ, ಇದಕ್ಕೆ ನಾವು ಗೆಲ್ಸದಿದ್ದರೆ ಯಾರು ಗೆಲ್ಲಿಸ್ತಾರೆ, ಕೊಡಿ. ನೋಡಿ ಅವರದೊಂದು ರಿಯಾಕ್ಷನ್ ನೀವು ನೋಡಿರ್ಬೋದು. ಅವ್ರು ಫಸ್ಟ್ ಹೇಳಿದ್ರು ನನಗೆ ನ್ಯಾಚುರಲ್ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ, ಇದು ಅದರಲ್ಲಿದೆ, ಈ ಕಂಟೆಂಟಲ್ಲಿ ಇದೆ ಅನಿಸ್ತಾ ಇದೆ. ದೆನ್ ಅವರೇ ಹೇಳ್ತಾ ಇದ್ದಾರೆ ದಸ್ಕತ್ ಅಂದರೆ ಸಿಗ್ನೇಚರ್ ಮೋಸ್ಟ್ಲಿ ಇದು. ಹೌದು ಸರ್ ಅಂದ್ವಿ. ಅವರು ಎಲ್ಲವನ್ನು ಅವರು ಡೆಫಿನೇಷನ್ ಮಾಡ್ತಾ ಹೋದರು. ಆವಾಗ ಅನಿಸ್ತು ಎಸ್, ಇದು ಇನ್ನೂ ಜನರಿಗೆ ರೀಚ್ ಮಾಡೋಣ ಅಂತ. ಶ್ರೀಮುರಳಿ ಸರ್ನ ಫಸ್ಟ್ ನಾವು ರೀಚ್ ಆದ್ವಿ. ಇನ್ನೊಂದು ಸಲ ಹೇಳಿದ್ವಿ, ಸರ್ ಟ್ರೈಲರನ್ನು ನೀವು ಲಾಂಚ್ ಮಾಡ್ಬೋದಾ ಅಂತ. ಫಸ್ಟ್ ನೋಡ್ತೀನಿ ಅಂತಂದರು, ನೋಡಿದಾಗ ಅವರು ಅದು ರಿಯಾಕ್ಷನ್ ಕೂಡ ನೀವು ನೋಡಿದ್ರಿ. ಸೊ ಆ ರಿಯಾಕ್ಷನ್ ನೋಡಿ ಕೂಡ ನಮಗೆ ತುಂಬ ಇಷ್ಟ ಆಯಿತು. ದೆನ್ ಅವರು ಒಂದು ಸಲ ಮಂಗಳೂರಿಗೆ ಕೂಡ ಬಂದಿದ್ದರು, ತುಂಬ ಟೈಮ್ ಆದಮೇಲೆ. ಟ್ರೈಲರ್ ಆಗ ರಿಲೀಸ್ ಆಗಿತ್ತು. ನೆಕ್ಸ್ಟ್ ಅದೇ ಟೀಮ್ ನಾವು ಸಿಕ್ಕಿದ್ವಿ ಅವರಿಗೆ. ಆವಾಗ ಮತ್ತೆ ಕೂರಿಸ್ಕೊಂಡು ಆಲ್ಮೋಸ್ಟ್ ತುಂಬ ಹೊತ್ತು ಮಾತಾಡಿದರು.
ಹೇಗೆ ಮಾಡಿದ್ರಿ ನೀವು ಆ ಕಂಟೆಂಟ್, ನನಗೆ ತುಂಬ ಇಂಪ್ರೆಸ್ ಆಯಿತು ಅಂತ. ಆವಾಗ ನಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಯಿತು. ಪೃಥ್ವಿ ಅಂಬರ್ ಇರ್ಬೋದು, ನಮ್ಮ ಕರಾವಳಿಯವರು, ರಾಜ್ ಬಿ ಶೆಟ್ರು, ಅವರು ಹೇಳಿದರು. ಅವರು ಆ್ಯಕ್ಚುಲಿ ಕಾಯ್ತಾ ಇದ್ರು ಇಂಥ ಕಂಟೆಂಟ್ ತುಳು ಭಾಷೆಯಲ್ಲಿ ಬರಬೇಕು ಅಂತ. ಅವರು ಅದೇ ಹೇಳಿದರು, ನಾನು ಕಾಯ್ತಾ ಇದ್ದೆ, ಇವಾಗ ನೀವು ಮಾಡಿದಿರಿ, ಪಕ್ಕ ಸಕ್ಸಸ್ ಆಗ್ತೀರಿ ಅಂತ. ಅಂತಹ ಒಂದಷ್ಟು ಜನ ಟೆಕ್ನಿಷಿಯನ್ಸ್ಗೂ ತೋರಿಸಿದ್ವಿ ನಾವು ಆ್ಯಕ್ಚುಲಿ ಟೆಕ್ನಿಕಲ್ ಆಗಿ, ಅಂದರೆ ಡೈರೆಕ್ಷನ್ ಮಾಡೋರಿಗೆ. ಅಭಯ್ ಸಿಂಹ ಸರ್ ನೋಡಿದರು, ಮನ್ಸೂರೆ ಸರ್ ನೋಡಿದರು. ಅವರು ಅದು ಆಮೇಲೆ ನಾವು ಇಲ್ಲಿ ಶೋ ಮಾಡಿದ್ವಿ ಬೆಂಗಳೂರಲ್ಲಿ. ಅವರೆಲ್ಲರೂ ಶೋ ನೋಡಿದ್ದಾರೆ, ತುಳುವಲ್ಲೇ ಬಂದು ಸಿನಿಮಾವನ್ನು ನೋಡಿದ್ದಾರೆ. ನೋಡಿ ಅದೇ ಹೇಳಿದರು, ನೀವು ಸಕ್ಸಸ್ ಆಗ್ತೀರಿ ಅಂತ ಒಂದು ಪ್ರೀತಿಯ ಅಪ್ಪುಗೆಯನ್ನು ಕೊಟ್ಟಿದ್ದಾರೆ. ಅಂದರೆ ನಂದು ಫಸ್ಟ್ ಡೈರೆಕ್ಷನ್. ಅವರು ತುಂಬ ಎಕ್ಸ್ಪೀರಿಯನ್ಸ್ ಇರೋರು, ಎಲ್ಲರೂ ಕೂಡ ಟೆಕ್ನಿಕಲ್ ಆಗಿ ತುಂಬ ಎಕ್ಸ್ಪೀರಿಯನ್ಸ್ ಇರೋರು, ಆ್ಯಕ್ಟ್ ಮಾಡಿಸಿ ಗೊತ್ತಿರೋರು. ಮತ್ತು ತುಂಬ ಸಿನಿಮಾಗಳಿಗೆ ಈಗ ಅಭಯ್ ಸಿಂಹ ಸರ್ಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ, ಪಡ್ಡಾಯಿ ಸಿನಿಮಾ. ಅವರು ಒಳ್ಳೆ ರೈಟ್ರ್, ಅವರೇ ಮೆಚ್ಕೊಂಡಿದ್ದಾರೆ ಅಂದಾಗ ನಾನು ಹೇಳ್ತಿದ್ದೆ, ಬೇಕು ಅಂತಲೇ ಕೆದಕೋದು, ಏನಾದರೂ ಸರಿ ಇಲ್ಲದೆ ಇದ್ರೆ ಹೇಳಿ, ನಾವು ಫ್ಯೂಚರಲ್ಲಿ ಸರಿ ಮಾಡ್ಕೋತೀವಿ. ಯಾಕ್ರಿ ಆ ಕ್ವಶನ್ನೇ ಕೇಳೋಕೆ ಹೋಗ್ಬಿಡ್ರಿ, ಇಷ್ಟು ಚೆನ್ನಾಗಿರೋ ಸಿನಿಮಾದಲ್ಲಿ ತಪ್ಪು ಹುಡ್ಕೋಕ್ಕಾಗಲ್ಲ ಅಂತ. ಸೊ ಫೆಸ್ಟಿವಲಲ್ಲೂ ಕೂಡ ಒಂದಷ್ಟು ಜನ ರಿವ್ಯೂ ಅದೇ ಹೇಳಿದರು, ಈ ಸಿನಿಮಾದಲ್ಲಿ ತಪ್ಪು ಹುಡಬೇಕು ಅಂತ ನಾನು ಬಂದು ಕೂತೆ, ಬಟ್ ನನಗೆಲ್ಲೂ ತಪ್ಪು ಕಾಣ್ತಾ ಇಲ್ಲ, ಚೆನ್ನಾಗಿರೋದೇ ಕಾಣ್ತಾ ಇದೆ. ಹಾಗಾಗಿ ಈ ಸಿನಿಮಾ ಗೆಲ್ಲಬೇಕು ಅಂತ ತುಂಬ ಜನ ಆಶೀರ್ವಾದ ಮಾಡಿದ್ದಾರೆ. ಆ ಹಾರೈಕೆ ಏನೋ ಇವತ್ತು ನಾವು ಮೇ 9ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ ಎಲ್ಲಿ ತನಕ ತಲುಪುತ್ತೆ ಅಂತ. ಒಂದು ಫೈನಲ್ ಪ್ರಶ್ನೆ, ಇಲ್ಲಿ ತನಕನೂ ರೈಟ್ರಾಗಿ ಎಲ್ಲವನ್ನು ಮಾಡ್ತಾ ಕಲಾವಿದರಾಗಿ ಬ್ಯುಸಿಯಾಗಿದ್ರಿ. ದಸ್ಕತ್ ರಿಲೀಸ್ ಆದ ನಂತರ ದಸ್ಕತ್ ಅದರ ನೆಕ್ಸ್ಟ್ ವರ್ಷನ್ ಅಂದರೆ ರೈಟಿಂಗ್ ಏನು ನಡೀತಾ ಇದೆ, ಮತ್ತು ನಿಮ್ಮ ಕೆರಿಯರ್ ಹೇಗೆ ಒಂದಷ್ಟು ಲೈನಪ್ಸ್ಗಳನ್ನು ಮಾಡ್ಕೊಂಡಿದ್ದೀರಿ, ಅಂದರೆ ಕೆರಿಯರ್ ವೈಸ್? ಎಸ್, ಈಗ ಇದೊಂದು ಸಕ್ಸಸ್ಸಿಂದಾಗಿ ನಮ್ಮ ಇಡೀ ತಂಡಕ್ಕೆ ಕೆಲಸಗಳು ಸಿಗ್ತಾ ಇದ್ದಾವೆ ಸರ್. ನಾವು ಫಸ್ಟ್ ಅಂದ್ಕೊಂಡಿದ್ವಿ, ಈ ಸಿನಿಮಾ ಏನಾದರೂ ಸಕ್ಸಸ್ ಆಗದೇ ಇದ್ದರೆ, ಅಂದರೆ ರೀಚ್ ಆಗದೇ ಇದ್ದರೆ ನಾವು ಸ್ಟಾಪ್ ಮಾಡೋಣ. ನಮ್ಮದು ಮೊದಲ ಕೆಲಸಗಳೇನಿದ್ದಾವೆ, ನಾನು ಟೀಚಿಂಗ್ ಮಾಡ್ತಾಯಿದ್ದೆ, ಅದು ನನಗೆ ಆಲ್ಮೋಸ್ಟ್ ತುಂಬ ಇಷ್ಟ ಇದೆ ಆ ಟೀಚಿಂಗ್ ಪ್ರೊಫೆಷನ್. ಮತ್ತೆ ಅಲ್ಲಿಗೆ ವಾಪಸ್ ಹೋಗ್ತೀನಿ. ನೀವು ಕೂಡ ನಿಮ್ಮ ಕೆಲಸಗಳನ್ನು ಮಾಡಿ, ಯಾಕೆಂದರೆ ಸುಮ್ಮನೆ ಜನರನ್ನು ನಾವು ಬ್ಲೇಮ್ ಮಾಡಬಾರ್ದು, ಜನ ಬರಲಿಲ್ಲ, ಸಿನಿಮಾ ನೋಡಲಿಲ್ಲ ಅಂತ. ಹಾಗಲ್ಲ, ಈಗಿನ ಸಿಚುವೇಶನ್ ಆಗಿದೆ. ಒಂದು ವೇಳೆ ಇಷ್ಟ ಆದರೆ ಜನ ಖಂಡಿತ ನೋಡ್ತಾರೆ, ಯಾರಿಗೋ ಸ್ಪ್ರೆಡ್ ಮಾಡ್ತಾರೆ, ಅದು ಚೆನ್ನಾಗಿದೆ ಹೋಗಿ ನೋಡಪ್ಪ ಅಂತ. ಚೆನ್ನಾಗಿಲ್ಲ ಅಂದರೆ ನೋಡಲ್ಲ. ಸೊ ನಮ್ಮ ಸಿನಿಮಾ ಇಷ್ಟ ಆಗಿ ನೋಡಿದ್ದಾರೆ. ಯಾವಾಗ ನಾವು ಅಂದ್ಕೊಂಡಿದ್ವಿ ಸ್ಟಾಪ್ ಮಾಡಬೇಕು ಅಂತ, ಈ ಸಿನಿಮಾ ಗೆದ್ದ ಮೇಲೆ ಅಂದ್ಕೊಂಡಿದ್ವಿ ಎಲ್ಲರೂ ಕೆಲಸ ಸಿಗಲಿ ಅಂತ. ನೋಡಿದ್ರೆ ನಮ್ಮ ಕ್ಯಾಮ್ರಾಮ್ಯಾನ್ ಈಗ ಬ್ಯುಸಿ ಇದ್ದಾರೆ, ಆಲ್ಮೋಸ್ಟ್ ಒಂದು 3-4 ಮೂವೀಸಲ್ಲಿ ಬ್ಯುಸಿ ಇದ್ದಾರೆ ಕ್ಯಾಮ್ರಾಮ್ಯಾನ್. ಅದು ದಸ್ಕತ್ ನೋಡಿ ಅವ್ರಿಗೆ ಸಿಕ್ಕಿರುವಂಥ ಬಳುವಳಿ ಅವರೇ ಹೇಳ್ತಾರೆ. ಸೊ ಕಂಟೆಂಟ್ ಅದು. ದೆನ್ ಮ್ಯೂಸಿಕ್ ಡೈರೆಕ್ಟ್ರಿಗೆ ಆಫರ್ಗಳು ಬರ್ತಾಯಿದೆ. ಅವನಿಗೆ ಫಸ್ಟ್ ಮೂವಿ ಇದು ದಸ್ಕತ್. ಬಟ್ ಅವನು ಆಗ ಹೇಳಿದೆ ನಾನು, ಇಡೀ ಸಿನಿಮಾವನ್ನು ನಾವು ಒಂದು ಕಡೆ ತಗೊಂಡೋದ್ರೆ ಇನ್ನೊಂದು ಕಡೆ ಅವನು ತಗೊಂಡೋದ ಆ್ಯಕ್ಚುಲಿ ಸಂಗೀತದಿಂದ. ಅಂದರೆ ಜನರಿಗೆ ಮುದ ನೀಡ್ತು ಆ ಮ್ಯೂಸಿಕ್. ಆ್ಯಂಡ್ ಎಡಿಟರ್ಗೆ ಕೂಡ ಅವರು ಆಲ್ಮೋಸ್ಟ್ ಇವತ್ತು ಆ್ಯಕ್ಚುಲಿ ಬರಲಿಲ್ಲ, ಯಾಕೆಂತಂದರೆ ಅಷ್ಟು ಬ್ಯುಸಿ ಇದ್ದಾರೆ ಅವರು. 2-3 ಸಿನಿಮಾಗಳನ್ನು ಎಡಿಟ್ ಮಾಡ್ತಾ ಇದ್ದಾರೆ. ಅಂದರೆ ಇದರಿಂದಲೇ ಅಂತಲೇ ಹೇಳಲ್ಲ ನಾನು, ಬಿಕಾಸ್ ಅವರಿಗೆ ಆ ಟ್ಯಾಲೆಂಟ್ ಇದೆ. ಆ್ಯಂಡ್ ಆ್ಯಕ್ಟರ್ಗಳು ಬ್ಯುಸಿ ಆಗಿದ್ದಾರೆ, ತುಂಬ ಕ್ಯಾರೆಕ್ಟರ್ಗಳು ಸಿಗ್ತಾ ಇದ್ದಾವೆ. ಎಲ್ಲರೂ ಹೊಸಬ್ರೆ ನಮ್ಮಲ್ಲಿರೋರು, ಯಾರು ಕೂಡ ಸ್ಟಾರ್ ಕಾಸ್ಟ್ ಅಂತ ಇಲ್ಲ. ಸೊ ಎಲ್ಲರೂ ಕೂಡ ಬ್ಯುಸಿ ಇದ್ದಾರೆ, ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದೊಂದು ಸಕ್ಸಸ್ ಕೊನೆ ಮಾತು ಅಂತಲ್ಲ, ಇದು ನಮ್ಮದು ಆರಂಭ. ಇದು ಸೊ ಶುರುವಾಗಿದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಕೂಡ ಒಂದು ಸಣ್ಣ ಹೆಜ್ಜೆ ಇಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿನ ಧುರೀಣರು, ಇಲ್ಲಿನ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಸ್, ಆ್ಯಕ್ಟರ್ಗಳೆಲ್ಲ. ಸೊ ಜಾಗ ಮಾಡಿಕೊಟ್ಟಿದ್ದಾರೆ. ಆ ಜಾಗವನ್ನು ಉಳಿಸ್ಕೊಳ್ಳುವಂಥ ಒಂದು ದೊಡ್ಡ ಪ್ರಯತ್ನವನ್ನು ನಾವು ಮಾಡ್ತೀವಿ. ದಸ್ಕತನ್ನು ಎಲ್ಲರೂ ಸೇರಿ ಗೆಲ್ಲಿಸ್ಬೇಕು, ನಮಗೊಂದು ದೊಡ್ಡ ಸಪೋರ್ಟ್ ಮಾಡಬೇಕಂತ ಕೇಳ್ತೀನಿ ನಾನು. ಎಸ್ ಅನೀಶ್, ಥ್ಯಾಂಕ್ ಯು ಸೋ ಮಚ್. ಅಂದರೆ ರಿಯಲ್ ಲೈಫಲ್ಲಿ ಶುದ್ಧವಾಗಿ ಕನ್ನಡವನ್ನು ಮಾಡ್ತಾ ಟೀಚ್ ಮಾಡೋದಂಥವ್ರು, ರಿಯಲ್ ಲೈಫಲ್ಲಿ ಆರ್ಟಿಸ್ಟ್ ಆಗಿ ಡೈರೆಕ್ಷನ್ ಮಾಡಿ ರೈಟಿಂಗಲ್ಲಿರೋರು, ನಿಮಗೆ ದೊಡ್ಡ ಮಟ್ಟದ ಸಕ್ಸಸ್ ದಸ್ಕತ್ ಮೂಲಕ ಸಿಗಲಿ ಅಂತ ಕನ್ನಡ ಪಿಕ್ಚರ್ ಕೇಳುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಬರುತ್ತೆ, ಕಂಟೆಂಟ್ಸ್ ಎಲ್ಲ ಇಷ್ಟ ಆಗುತ್ತೆ ನನಗೆ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಇದಿಷ್ಟು ಅನೀಶ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.